ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸೊ ಈಗಾಗಲೇ ಗ್ರಾಮ ಆಡಳಿತ ಅಧಿಕಾರಿ ಅಪ್ಲಿಕೇಶನ್ ರಿಲೀಸ್ ಆಗಿದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೋಡ್ಕೊಳ್ಳೋಣ. VAO ಪೋಸ್ಟ್. ಸೊ ಟೋಟಲ್ ಬಂದು 505 ಪೋಸ್ಟ್. ಯಾವ ಜಿಲ್ಲೆನಲ್ಲಿ ಎಷ್ಟು ಪೋಸ್ಟ್ ವೇಕೆನ್ಸಿ ಇದೆ ನೋಡ್ಕೊಳ್ಳೋಣ. ಬೆಂಗಳೂರು ನಗರ 20, ಗ್ರಾಮಾಂತರ 29, ಚಿತ್ರದುರ್ಗ 15, ಚಿಕ್ಕಬಳ್ಳಾಪುರ 21, ತುಮಕೂರು 50, ಶಿವಮೊಗ್ಗ 18, ಕೋಲಾರ 22, ಬೆಂಗಳೂರು ದಕ್ಷಿಣ 30, ಮೈಸೂರು 45, ಮಂಡ್ಯ 50, ಹಾಸನ 35, ಉಡುಪಿ 10, ದಕ್ಷಿಣ ಕನ್ನಡ 20, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಬೀದರ್ 4, ರಾಯಚೂರು 2. ಒಟ್ಟು ಹುದ್ದೆಗಳ ಸಂಖ್ಯೆ 505. ಓಕೆ. ವಿವಿಧ ಜಿಲ್ಲೆಗಳಲ್ಲಿನ ಉಳಿಕೆ ಮೂಲಕದಲ್ಲಿ ಖಾಲಿರುವ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತ ಅಧಿಕಾರಿ ನೇರ ನೇಮಕಾತಿ ಹುದ್ದೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಅರ್ಹ ಅಭ್ಯರ್ಥಿಗಳಿಗೆ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು KEA ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಓಕೆನಾ. ಸೊ ಇದಕ್ಕೆ ಎಲಿಜಿಬಿಲಿಟಿ ಬಂದು PUC ಅಥವಾ PUC ತತ್ಸಮಾನ. ರೈಟ್. ನೆಕ್ಸ್ಟ್ ಬಂದು ಇದರ ಒಂದು PUC ತತ್ಸಮಾನ ಅಂತ ಇರುತ್ತೆ, ನೋಡ್ಕೊಳ್ಳಿ. ಇದರ ಜೊತೆಗೆ ವಯೋಮಿತಿ ನೋಡ್ಕೊಳ್ಳೋದಾದರೆ GM ಕ್ಯಾಂಡಿಡೇಟ್ಸ್ಗೆ 40, ಕ್ಯಾಟಗರಿ 2A, 2B, 3A, 3Bಗೆ 43, ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಕ್ಯಾಟಗರಿ 1ಗೆ 45 ವರ್ಷ ವಯೋಮಿತಿ ಸಡಲಿಕೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಅರ್ಜಿ ಸಲ್ಲಿಸಲು ಸ್ಟಾರ್ಟಿಂಗ್ ದಿನ ಬಂದು 11/7/2026, ಅಂತಿಮ ದಿನ ಬಂದು 30/7. ಶುಲ್ಕ ಪಾವತಿ ಮಾಡೋದಕ್ಕೆ 31. ಸೊ ವೇತನ ಶ್ರೇಣಿ ಬಗ್ಗೆ ನಾನೇನು ಮಾತಾಡ್ತಿಲ್ಲ ಇಲ್ಲಿ, ಸೊ ನೋಡ್ಕೊಳ್ಳಿ. ಜೊತೆಗೆ ಅರ್ಜಿ ಸಲ್ಲಿಸಲು ಯಾವ ವರ್ಗಕ್ಕೆ ಎಷ್ಟು ರೂಪಾಯಿ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಅರ್ಹತೆ ಅಂದರೆ GM ಕ್ಯಾಂಡಿಡೇಟ್ಸ್ಗೆ 2A, 2B, 3A, 3Bಗೆ 750 ರೂಪಾಯಿ. ಓಕೆನಾ. ನೆಕ್ಸ್ಟ್ ಬಂದು ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಕ್ಯಾಟಗರಿ 1 ಮತ್ತು ಎಕ್ಸ್ ಸರ್ವಿಸ್ ಮಿಲಿಟರಿ ಮ್ಯಾನ್. ಇದ್ರ ಜೊತೆಗೆ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ. ವಿಶೇಷ ಚೇತನ ಅಭ್ಯರ್ಥಿಗಳು PH ಕ್ಯಾಂಡಿಡೇಟ್ಸ್ಗೆ 250 ರೂಪಾಯಿ. ಓಕೆನಾ. ಇದ್ರ ಜೊತೆಗೆ ಕೆಳಗಡೆ ನೋಡ್ಕೊಳ್ಳೋದಾದರೆ ನೋಡಿ, ಪರೀಕ್ಷೆಯ ದಿನಾಂಕ ಕೂಡ ತಿಳಿಸ್ಕೊಡ್ಬಿಟ್ಟಿದ್ದಾರೆ. ಪರೀಕ್ಷಾ ದಿನಾಂಕ ಇವತ್ತು ಅಂತ ಹೇಳಿದ್ರೆ ಅಕ್ಟೋಬರ್ 4ನೇ ತಾರೀಕು. ಅಕ್ಟೋಬರ್ 4ನೇ ತಾರೀಕು. ಓಕೆ. ಬೆಳಿಗ್ಗೆ 10:30ಯಿಂದ 12:00, ಮಧ್ಯಾಹ್ನ 2:30ಯಿಂದ 4:00. ರೈಟ್. ಮತ್ತು ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯ ಕನ್ನಡ ಬೇಕಾಗಿರುತ್ತೆ. ಓಕೆನಾ. ಕಡ್ಡಾಯ ಕನ್ನಡ ಬರೀಬೇಕಾಗಿರುತ್ತೆ. ಯಾರಾವುದು ಆಗಿಲ್ವೋ ದಯವಿಟ್ಟು ಬರೆದ್ಬಿಡಿ. ಇದರ ಜೊತೆಗೆ ಇದು ಪತ್ರಿಕೆಯ ಒಂದು ವಿಷಯಗಳು. GS. ಓಕೆ. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತ ಸಂವಿಧಾನ, ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು 100 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಕಂಪ್ಯೂಟರ್ ಸೈನ್ಸ್, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ 100 ಮಾರ್ಕ್ಸ್ ಇರುತ್ತೆ. ಓಕೆನಾ. 2 ಪೇಪರ್ಸ್ ಇರುತ್ತೆ. ಸೊ ಕಡ್ಡಾಯ ಕನ್ನಡ ಕೂಡ ಇರುತ್ತೆ. ಕಡ್ಡಾಯ ಕನ್ನಡದಲ್ಲಿ 35% ಅಂದರೆ 35 ಮಾರ್ಕ್ಸ್ ಬಂದರೆ ಕಡ್ಡಾಯ ಕನ್ನಡ ಪಾಸ್ ಆದಂಗೆ. ಓಕೆ. ಇದ್ರ ಜೊತೆಗೆ ಯಾರಿಗಾದರೂ ಟೋಟಲ್ 1500 ಕ್ವಶನ್ಸ್ ಮಾಕ್ ಟೆಸ್ಟ್ ಸೀರೀಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಈ ಕೆಳಗಡೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ. ಓಕೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಅಪ್ಲಿಕೇಶನ್ನ ಹಾಕಿ. ಒಳ್ಳೆಯದಾಗಲಿ, ತಮ್ಮೆಲ್ಲರೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.